ಗೆಳೆಯರೇ, ನಮ್ಮ ಈ ಸಮಾಜದಲ್ಲಿ ಎರಡು ಥರನಾದ ಜನ ಇದ್ದಾರೆ. ಟೈಪ್ ನಂಬರ್ 1, ಇವರು ತಮ್ಮ ದುಡ್ಡನ್ನು ಎಲ್ರಿಗೂ ತೋರಿಸ್ತಾರೆ. ಟೈಪ್ ನಂಬರ್ 2, ಇವರು ತಮ್ಮ ದುಡ್ಡನ್ನು ಯಾರಿಗೂ ತೋರಿಸಲ್ಲ, ದುಡ್ಡನ್ನು ಎನಿ ಟೈಮ್ ಮುಚ್ಚಿಡ್ತಾರೆ ಮತ್ತು ಸೈಲೆಂಟಾಗಿಯೇ ದುಡ್ಡು ಮಾಡ್ತಾ ಇರ್ತಾರೆ. ಮೊದಲನೇ ಟೈಪ್ನ ಜನ ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀಮಂತರಾಗಿರ್ತಾರೆ. ಆದರೆ ಎರಡನೇ ಟೈಪ್ನ ಜನ ನಿಜವಾಗಿಯೂ ಬ್ಯಾಂಕ್ನಲ್ಲಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಶ್ರೀಮಂತರಾಗಿರ್ತಾರೆ. ಹೇಗೆ ಅನ್ನೋದನ್ನು ನಾನು ನಿಮಗೊಂದು ರಿಯಲಿಸ್ಟಿಕ್ ಎಕ್ಸಾಂಪಲ್ದೊಂದಿಗೆ ಎಕ್ಸ್ಪ್ಲೇನ್ ಮಾಡುವೆ. ಸದ್ಯಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿರುವೆ. ನಮ್ಮ ಅಪಾರ್ಟ್ಮೆಂಟ್ನ ಎದುರುಗಡೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಚಂದ್ರೇಗೌಡ ಅನ್ನೋ ಒಬ್ಬ ಅಂಕಲ್ ಇರ್ತಾರೆ. ಅವರು ಮಾರುತಿ ಆಲ್ಟೋ ಕಾರನ್ನು ನಡೆಸ್ತಾರೆ ಮತ್ತು ಎನಿ ಟೈಮ್ ಸಿಂಪಲ್ ಆಗಿರುವ ಬಟ್ಟೆಗಳನ್ನೇ ಧರಿಸ್ತಾರೆ ಮತ್ತು ಎಲ್ಲರೊಂದಿಗೂ ಕೂಡ ನಗನಗ್ತಾ ಮಾತಾಡ್ತಾರೆ. ಇವರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವರ ಹತ್ರ ಬೆಂಗಳೂರಲ್ಲೇ 2 ದೊಡ್ಡ ಅಪಾರ್ಟ್ಮೆಂಟ್ಗಳಿವೆ ಮತ್ತು ಇವುಗಳಿಂದ ಪ್ರತಿ ತಿಂಗಳಿಗೆ ಅವರಿಗೆ 20ರಿಂದ 25 ಲಕ್ಷ ರೆಂಟಲ್ ಇನ್ಕಮ್ ಆರಾಮಾಗಿ ಬರುತ್ತೆ. ಯಾವುದೇ ಕಷ್ಟಪಡಬೇಕಾಗಿಲ್ಲ. ಇವರು ಫೈನಾನ್ಷಿಯಲಿ, ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಫುಲ್ಲಿ ಫಿಟ್ ಆಗಿದ್ದಾರೆ ಮತ್ತು ಸ್ಟೇಬಲ್ ಆಗಿದ್ದಾರೆ. ಇವರು ನಿಜವಾಗಿಯೂ ಶ್ರೀಮಂತರಾಗಿದ್ದಾರೆ. ಆದರೆ ಇವರು ಶ್ರೀಮಂತರಾಗಿದ್ದಾರೆ ಅನ್ನೋದು ಯಾರಿಗೂ ಕಾಣಿಸಲ್ಲ. ಇವರ ಅಪಾರ್ಟ್ಮೆಂಟ್ನಲ್ಲಿನೇ ಶರಣ್ ಅನ್ನೋ ಒಬ್ಬ ಹುಡುಗ ಬಾಡಿಗೆಗಿದ್ದಾನೆ. ಇವನ ಹತ್ರ ಮಹೀಂದ್ರ ಥಾರ್ ಕಾರ್ ಇದೆ, ಒಂದು ಐಫೋನ್ ಕೂಡ ಇದೆ. ಈತ ಎನಿ ಟೈಮ್ ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನೇ ಧರಿಸ್ತಾನೆ ಮತ್ತು ಇವನ ಹತ್ರ ಒಬ್ಬಳು ಸಖತ್ತಾಗಿರುವ ಗೋಲ್ಡ್ ಡಿಗ್ಗರ್ ಗರ್ಲ್ಫ್ರೆಂಡ್ ಕೂಡ ಇದ್ದಾಳೆ. ಇವನ ಹೆಸರಲ್ಲಿ ಯಾವುದೇ ಆಸ್ತಿ ಇಲ್ಲ, ಇವನ ಹತ್ರ ಯಾವುದೇ ಪ್ರಾಪರ್ಟಿಗಳಿಲ್ಲ. ಇವನ ತಲೆ ಮೇಲೆ 22 ಲಕ್ಷ ಸಾಲ ಇದೆ. ಇದರ EMI ಕಟ್ಟೋಕೆ ಈತ ಪ್ರತಿ ತಿಂಗಳು ಎಲ್ಲರ ಹತ್ರ ಭಿಕ್ಷೆ ಬೇಡ್ತಾ ಇರ್ತಾನೆ. ಇವರ ಅಪಾರ್ಟ್ಮೆಂಟಲ್ಲಿರೋ ಜನರ ಹತ್ರನೂ ದುಡ್ಡು ಕೊಡು ಅಂತ ಪೀಡಿಸ್ತಾನೆ. ಸಾಲದಕ್ಕೆ ನಮ್ಮ ಅಪಾರ್ಟ್ಮೆಂಟ್ನ ಜನರ ಹತ್ರನೂ ಕೂಡ ಬಂದುಬಿಟ್ಟು ದುಡ್ಡು ಕೊಡಿ ಮುಂದಿನ ತಿಂಗಳು ಕೊಡ್ತೀನಿ ಅಂತೇಳಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಸೊ ಸದ್ಯಕ್ಕೆ ನೀವೀಗ ಯೋಚನೆ ಮಾಡಿ, ನೀವು ದುಡ್ಡನ್ನು ತೋರಿಸೋಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮ ದುಡ್ಡನ್ನು ಮುಚ್ಚಿಡೋಕೆ ಇಷ್ಟಪಡ್ತೀರಾ? ನೀವು ನಿಜವಾಗಿಯೂ ಶ್ರೀಮಂತರಾಗೋಕೆ ಇಷ್ಟಪಡ್ತೀರಾ ಅಥವಾ ಈ ಶರಣ್ನ ಥರ ನಕಲಿ ಶ್ರೀಮಂತನಾಗಿಬಿಟ್ಟು ಎಲ್ಲರ ಹತ್ರ ಭಿಕ್ಷೆ ಬೇಡೋಕೆ, EMI ಟ್ರ್ಯಾಪಲ್ಲಿ ಬಿದ್ದು ಒದಾಡೋಕೆ ಇಷ್ಟಪಡ್ತೀರಾ? ಒಂದು ವೇಳೆ ನೀವು ನಿಜವಾಗಿಯೂ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಿದ್ರೆ, ಸೈಲೆಂಟಾಗಿ ದುಡ್ಡು ಮಾಡಬೇಕು, ಸೈಲೆಂಟಾಗಿ ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 9 ಸೀಕ್ರೆಟ್ ರೂಲ್ಸ್ಗಳನ್ನು ಹೇಳಿಕೊಡುವನಿದ್ದೇನೆ. ಈ ರೂಲ್ಸ್ಗಳನ್ನು 500 ವರ್ಷಕ್ಕಿಂತ ಮುಂಚೆನೇ ನಿಕೋಲೋ ಮೆಕವಲ್ಲಿ ತನ್ನ ದ ಪ್ರಿನ್ಸ್ ಅನ್ನೋ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದನ್ನೇ ನಾನು ನಿಮಗೆ ಸ್ವಲ್ಪ ಇಂಪ್ರೂವ್ ಮಾಡಿ ಹೇಳ್ತಾ ಇರುವೆ. ಒಂದು ವೇಳೆ ನೀವು ಕೂಡ ಸೈಲೆಂಟಾಗಿ ಕೋಟ್ಯಾಧಿಪತಿ ಆಗಬೇಕಂತ ಅಂದ್ಕೊಂಡಿದ್ರೆ, ಈ 9 ರೂಲ್ಸ್ಗಳು ನಿಮಗೊಂಥರ ಬ್ಲೂ ಪ್ರಿಂಟ್ ಆಗಿವೆ. ಈ ರೂಲ್ಸ್ಗಳು ಎಲ್ಲರಿಗೋಸ್ಕರ ಇಲ್ಲ. ಒಂದು ವೇಳೆ ನೀವು ಡಿಸ್ಪ್ಲೇ ಮಾಡ್ತೀನಿ, ಶೋ ಅಪ್ ಮಾಡ್ತೀನಿ ಅಂತಂದರೆ ಈ ರೂಲ್ಸ್ಗಳು ನಿಮಗಿಲ್ಲ. ನೀವು ಸೈಲೆಂಟಾಗಿ ಶ್ರೀಮಂತರಾಗ್ತೀನಿ, ಡಾಮಿನೆನ್ಸನ್ನು ಅಚೀವ್ ಮಾಡ್ತೀನಿ ಅಂತ ಇದ್ದರೆ ಈ 9 ರೂಲ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಸೈಲೆಂಟಾಗಿ ಶ್ರೀಮಂತರಾಗಿ. ರೂಲ್ ನಂಬರ್ 1, ಇನ್ವಿಜಿಬಿಲಿಟಿ ಈಸ್ ಟ್ರೂ ಪವರ್. ನೀವು ಎಷ್ಟು ಇನ್ವಿಜಿಬಲ್ ಆಗಿರ್ತೀರೋ ಅಷ್ಟು ನೀವು ಸೇಫ್ ಆಗಿರ್ತೀರ. ನೀವು ಎಷ್ಟು ನಿಮ್ಮನ್ನು ನೀವು ತೋರಿಸಿಕೊಳ್ತೀರೋ ಅಷ್ಟು ನೀವು ವಲ್ನರೇಬಲ್ ಆಗ್ತೀರಾ ಮತ್ತು ಅನಾವಶ್ಯಕವಾದ ತೊಂದರೆಗಳನ್ನು ಇನ್ವೈಟ್ ಮಾಡ್ತೀರಾ. ಅದಕ್ಕಾಗಿ ನೀವು ಎನಿ ಟೈಮ್ ನಿಮ್ಮ ಇನ್ಕಮ್ ಸೋರ್ಸ್ಗಳನ್ನು, ಇನ್ವೆಸ್ಟ್ಮೆಂಟನ್ನು ಮುಚ್ಚಿಡಬೇಕು. ಇದನ್ನು ಎಲ್ರಿಗೂ ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಸ್ಯಾಲ್ರಿ ಬಂದ ತಕ್ಷಣವೇ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಅದನ್ನು ವಾಟ್ಸಪ್ ಸ್ಟೇಟಸಿಗೆ ಹಾಕಿ ಎಲ್ರಿಗೂ ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ಮೆಂಟ್ನಿಂದ ರಿಟರ್ನ್ಸ್ ಬಂದಾಗ ಇಷ್ಟು ಬಂತು ಅಷ್ಟು ಬಂತು ಅಂಥೇಳಿ ಇದನ್ನು ಫ್ರೆಂಡ್ಸ್ಗಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಸ್ಟೇಟಸಲ್ಲಿ ಹಾಕೋ ಅವಶ್ಯಕತೆಯೂ ಇಲ್ಲ. ನನಗೆ ಒಂದನ್ನು ಹಾನೆಸ್ಟಾಗಿ ಹೇಳಿ, ಎಷ್ಟು ಜನ ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ನೋಡ್ತಾ ಇರ್ತಾರಲ್ಲ, ಅದರಲ್ಲಿ ಎಷ್ಟು ಜನ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸ್ತಾರೆ, ನಿಜವಾಗಿಯೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ? ಎಷ್ಟು ಜನ ಅದರಲ್ಲಿ ನಿಜವಾಗಿಯೂ ನೀವು ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು ಅಂತ ಅಂದ್ಕೊತಾರೆ? ಯಾರೂ ಅಂದ್ಕೊಳ್ಳಲ್ಲ ಗುರು. ಎಲ್ಲರೂ ಕೂಡ ಸೈಲೆಂಟಾಗಿ ನಿಮ್ಮ ಮೇಲೆ ಹೊಟ್ಟೆ ಉರಿದುಕೊಳ್ತಾ ಇರ್ತಾರೆ. ಅದಕ್ಕಾಗಿ ನೀವು ಎಷ್ಟು ಇನ್ವಿಜಿಬಲ್ ಆಗಿರ್ತೀರೋ ಅಷ್ಟು ಸೇಫ್ ಆಗಿರ್ತೀರಾ. ಅದಕ್ಕಾಗಿ ನಿಮ್ಮ ಇನ್ಕಮ್ ಸೋರ್ಸ್ಗಳನ್ನು ಮುಚ್ಚಿಡಿ, ಸೈಲೆಂಟ್ ಆಗಿರಿ, ಸಿಂಪಲ್ ಆಗಿರುವ ಲೈಫ್ ಸ್ಟೈಲನ್ನೇ ಫಾಲೋ ಮಾಡಿ ಮತ್ತು ಪವರ್ಫುಲ್ ಆಗಿ. ನೀವು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಶ್ರೀಮಂತರಾಗಬೇಕು, ಬಡಾಯಿ ಕೊಚ್ಚಿಕೊಳ್ಳೋದ್ರಲ್ಲಿ ಶ್ರೀಮಂತರಂತೆ ತೋರಿಸಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ಉದಾಹರಣೆಗಾಗಿ ನೀವು ರತನ್ ಟಾಟಾರವರನ್ನು, ವಾರನ್ ಬಫೆಟ್ ಅವರನ್ನು, ಅಜಿಮ್ ಪ್ರೇಮ್ಜಿ ಅವರನ್ನು ನೋಡಿ. ಅವ್ರು ಯಾವತ್ತೂ ಕೂಡ ಶೋ ಅಪ್ ಮಾಡಿಲ್ಲ.
ಅದಕ್ಕಾಗಿ ಅವರಿಗೆ ಇಷ್ಟೊಂದು ರಿಸ್ಪೆಕ್ಟ್ ಸಿಗ್ತಾ ಇದೆ ಮತ್ತು ಅವರ ಹತ್ರ ಅಸಲಿ ಸಂಪತ್ತಿದೆ. ನೀವು ನಿಜವಾಗಿಯೂ ಶ್ರೀಮಂತರಾಗಿದ್ದರೆ, ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆಯಪ್ಪ ಅಂತಂದರೆ ನೀವು ನನ್ನ ಹತ್ರ ದುಡ್ಡಿದೆ ನಾನು ಶ್ರೀಮಂತನಾಗಿರುವೆ ಅಂತೇಳಿ ಹೇಳೋ ಅವಶ್ಯಕತೆ ಇಲ್ಲ. ಜಾಣರಾಗಿದ್ದಾರೆ, ಜನರಿಗೆ ಅರ್ಥ ಆಗಿಬಿಡತ್ತೆ. ಜನ ನೋಡಿನೇ ಹೇಳ್ತಾರೆ ಯಾರು ರಿಯಲ್ ರಿಚ್ ಆಗಿದ್ದಾರೆ, ಯಾರು ಫೇಕ್ ರಿಚ್ ಆಗಿದ್ದಾರೆ ಅನ್ನೋದನ್ನು. ಅದಕ್ಕಾಗಿ ನೀವು ನಿಮ್ಮ ಟ್ರಂಪೆಟನ್ನು ಊದುವುದನ್ನು ಬಿಟ್ಟುಬಿಟ್ಟು ಸೈಲೆಂಟಾಗಿ ಶ್ರೀಮಂತರಾಗುವುದರ ಮೇಲೆ ಫೋಕಸ್ ಮಾಡಿ. ರೂಲ್ ನಂಬರ್ 2, ಪುಟ್ ಯುವರ್ ಮನಿ ಟು ವರ್ಕ್. ನೀವು ಸೈಲೆಂಟಾಗಿ ಸಿಕ್ಕಾಪಟ್ಟೆ ದುಡ್ಡನ್ನು ಮಾಡಿ, ಮತ್ತು ದುಡ್ಡನ್ನು ಮಾಡಿದ ನಂತರ ಅದನ್ನು ಬ್ಯಾಂಕಲ್ಲಿಟ್ಟು ಕೊಳಿಸೋಕೆ ಹೋಗಬೇಡಿ. ಇನ್ಫ್ಲೇಷನ್ ಈಸ್ ಯುವರ್ ಇನ್ವಿಸಿಬಲ್ ಎನಿಮಿ. ಈ ಇನ್ಫ್ಲೇಷನ್ ಅನ್ನೋದು ನಿಮ್ಮ ದುಡ್ಡಿಗೆ ಶತ್ರುವಾಗಿದೆ. ನೀವು ನಿಮ್ಮ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಕೊಳೈಸಿದರೆ ಇನ್ಫ್ಲೇಷನ್ದಿಂದಾಗಿ ಅದು ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ಳುತ್ತೆ ಮತ್ತು ನೀವು ಬಡವರೇ ಆಗ್ತಾ ಹೋಗ್ತೀರಾ. ಅದಕ್ಕಾಗಿ ನಿಮ್ಮ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಕೊಳೈಸುವ ಬದಲು ಅದನ್ನು ಕೆಲಸ ಮಾಡೋಕ್ಕೆ ಬಿಡಿ. ನೀವು ದುಡ್ಡನ್ನು ದುಡಿಯೋಕೆ ಬಿಡಿ, ದುಡ್ಡನ್ನು ದುಡಿಸಿ. ಬರೀ ದುಡ್ಡಿಗೋಸ್ಕರ ನೀವು ಕತ್ತೆ ಥರ ಕೆಲಸ ಮಾಡಬೇಡಿ. ಸದ್ಯಕ್ಕೆ ನಿಮ್ಮ ಹತ್ರ ಏನು ದುಡ್ಡು ಬಂದಿದೆಯೋ ಅದನ್ನು ಕೂಡ ಸೈಲೆಂಟಾಗಿ ದುಡಿಸಿ. ದುಡ್ಡಿನಿಂದ ದುಡ್ಡನ್ನು ಮಾಡುವ ಕಲೆಯನ್ನು ಕಲೀರಿ. ನೀವು ನಿಮ್ಮ ದುಡ್ಡನ್ನು ಸರಿಯಾದ ಟೈಮಿಗೆ ಸರಿಯಾದ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡಿ ಮತ್ತು ಅದನ್ನು ಗ್ರೋ ಮಾಡಿ. ನೀವು ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ, SIPಯಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ, ಗೋರ್ಮೆಂಟ್ ಬಾಂಡ್ಸ್ಗಳಲ್ಲಿ, ಬಿಸ್ನೆಸ್ನಲ್ಲಿ, ಸ್ಟಾರ್ಟಪ್ನಲ್ಲಿ, ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿ ಮತ್ತು ಅದನ್ನು ಗ್ರೋ ಮಾಡಿ. ನಿಮ್ಮ ದುಡ್ಡನ್ನು ಖಾಲಿ ಕೂಡೋಕೆ ಬಿಡಬೇಡಿ, ದುಡ್ಡನ್ನು ದುಡಿಯೋಕೆ ಬಿಡಿ. ರೂಲ್ ನಂಬರ್ 3, ಸ್ಟೇ ಅವೇ ಫ್ರಮ್ ದ ಡಿಜಿಟಲ್ ಸರ್ಕಸ್. ಸದ್ಯಕ್ಕೆ ನಮ್ಮ ಜನ ಇಂಟರ್ನೆಟ್ ಹಾಗೂ ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವರು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯವರ ಸ್ಟೇಟಸ್ಗಳನ್ನು, ಪೋಸ್ಟ್ಗಳನ್ನು ನೋಡ್ತಾರೆ. ಬೇರೆಯವರ ಲೈಫಿನ ಜೊತೆಗೆ, ವೈಫಿನ ಜೊತೆಗೆ ತಮ್ಮ ವೈಫನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದ ಫೇಕ್ ರಿಚ್ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದಕ್ಕೆ, ಕಾಂಪೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದಕ್ಕಾಗಿ ಬ್ಯಾಡ್ ಡೆಟ್ಟನ್ನು ತೊಗೊತಾರೆ, EMI ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾರೆ ಮತ್ತು ಬರ್ಬಾದಾಗ್ತಾರೆ. ನೀವು ಈ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬಿಡಿ. ಸೋಷಿಯಲ್ ಮೀಡಿಯಾದ ವ್ಯಾಲಿಡೇಷನ್ಗಾಗಿ ನೀವು ಹಂಬಲಿಸೋಕ್ಕೆ ಹೋಗ್ಬಿಡಿ. ಈ ಡಿಜಿಟಲ್ ಮೀಡಿಯಾ ಸರ್ಕಸ್ ಏನಿದೆನೋ ಇದರಿಂದ ನೀವು ದೂರನೇ ಇರಿ. ನೀವು ಸೈಲೆಂಟಾಗಿ ದುಡ್ಡು ಮಾಡುವುದರ ಮೇಲೆ ಫೋಕಸ್ ಮಾಡಿ, ದುಡ್ಡನ್ನು ಸೈಲೆಂಟಾಗಿ ಗ್ರೋ ಮಾಡುವುದರ ಮೇಲೆ ಫೋಕಸ್ ಮಾಡಿ. ನಿಮಗೆ ಒಂದು ಕಟು ಸತ್ಯವನ್ನು ಹೇಳುವೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಎನಿ ಟೈಮ್ ಇದನ್ನು ನೆನಪಲ್ಲಿಟ್ಕೊಳ್ಳಿ. ನಿಜವಾಗಿಯೂ ಶ್ರೀಮಂತರಾಗಿರುವ ಜನ ಸ್ಟೇಟಸನ್ನು ಬಿಲ್ಡ್ ಮಾಡ್ತಾರೆ, ಆದರೆ ಬಡವರಾಗಿರುವ ಜನ ಸ್ಟೇಟಸನ್ನು ಪೋಸ್ಟ್ ಮಾಡ್ತಾರೆ. ಈಗ ನೀವು ಯೋಚನೆ ಮಾಡಿ, ನೀವು ರಿಯಲ್ ಸ್ಟೇಟಸನ್ನು ಬಿಲ್ಡ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅಥವಾ ಡಮ್ಮಿ ಸ್ಟೇಟಸನ್ನು ಪೋಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರೋ ಅಂತ. ರೂಲ್ ನಂಬರ್ 4, ಬಿಲ್ಡ್ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್. ನೀವು ದುಡ್ಡಿಗಾಗಿ ಬರೀ ಒಂದು ಸಿಂಗಲ್ ಆ್ಯಕ್ಟಿವ್ ಇನ್ಕಮ್ ಸೋರ್ಸ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದರೆ ನೀವು ಬಡತನದಿಂದ ಕೇವಲ ಒಂದೇ ಒಂದು ಹೆಜ್ಜೆ ದೂರದಲ್ಲಿರ್ತೀರ. ಸಡನ್ನಾಗಿ ನಿಮ್ಮ ಜಾಬ್ ಲಾಸ್ ಆಯ್ತಪ್ಪ ಅಂತಂದರೆ, ನಿಮ್ಮ ಸ್ಯಾಲ್ರಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತಪ್ಪ ಅಂತಂದರೆ ಆವಾಗ ನೀವು ದುಡ್ಡಿಗಾಗಿ ಬೇರೆಯವರ ಹತ್ರ ಕೈ ಚಾಚಬೇಕಾಗತ್ತೆ. ಆಲ್ರೆಡಿ ಲೋನ್ ಇತ್ತಪ್ಪ ಅಂತಂದರೆ EMI ತುಂಬಕ್ಕೆ ಬೇರೆಯವರ ಹತ್ರ ಭಿಕ್ಷೆ ಬೇಡಬೇಕಾಗತ್ತೆ. ಅದಕ್ಕಾಗಿ ನೀವು ಈ ಬೇಕೂಪಿಯನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಸಿಂಗಲ್ ಇನ್ಕಮ್ ಸೋರ್ಸ್ ಈಸ್ ಈಕ್ವಲ್ ಟು ಬಿಗ್ಗೆಸ್ಟ್ ರಿಸ್ಕ್. ನೀವು ಬರೀ ಸಿಂಗಲ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಪ್ಪ ಅಂತಂದರೆ ನೀವು ಡೇಂಜರ್ ಝೋನ್ದಲ್ಲೇ ಇದ್ದೀರಿ ಅಂತಂದಂಗೆ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ನಿಮ್ಮ ಸಿಂಗಲ್ ಇನ್ಕಮ್ ಸೋರ್ಸ್ದಿಂದ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಬಿಲ್ಡ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹಣವನ್ನು ಸಂಪಾದಿಸಿ, ಜಾಸ್ತಿ ಹಣವನ್ನು ಉಳಿಸಿ, ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಜಾಸ್ತಿ ಹಣವನ್ನು ಗ್ರೋ ಮಾಡಿ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು, ಅಸೆಟ್ಗಳನ್ನು ಬಿಲ್ಡ್ ಮಾಡಿ. ನೀವು ನಿಮ್ಮ ಮೇನ್ ಜಾಬ್ನ ಜೊತೆಗೆ ಸೈಡ್ ಜಾಬನ್ನು ಮಾಡ್ಬೋದು, ಸೈಡ್ ಹಸಲನ್ನು ಮಾಡ್ಬೋದು, ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು, ಓವರ್ ಟೈಮ್ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು. ಮತ್ತು ಸದ್ಯಕ್ಕೆ ಡಿಜಿಟಲ್ ಇನ್ಕಮನ್ನು ಗಳಿಸೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ನೀವು ಡಿಜಿಟಲ್ ಇನ್ಕಮನ್ನು ಕೂಡ ಗಳಿಸ್ಬೋದು. ನಿಮ್ಮ ಹತ್ರ ನಾಲೆಜ್ ಇದೆಯಪ್ಪ ಅಂತಂದರೆ, ಟ್ಯಾಲೆಂಟ್ ಇದೆಯಪ್ಪ ಅಂತಂದರೆ, ಇನ್ಫಾರ್ಮೇಷನ್ ಇದೆ, ಐಡಿಯಾಸ್ ಇವೆ ಅಂತಂದರೆ ಯಾಕೆ ಸುಮ್ಮನೆ ಖಾಲಿ ಕೂಡ್ತೀರಾ? ನೀವು ನಿಮ್ಮ ಫ್ರೀ ಟೈಮಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿ. ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿ, ರೀಲ್ಸ್ಗಳನ್ನು ಮಾಡಿ, ಫೋಟೋಗ್ರಫಿಯನ್ನು ಮಾಡಿ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ನಿಮ್ಮದೇ ಆದಂಥ ಪರ್ಸ್ನಲ್ ಬ್ರ್ಯಾಂಡನ್ನು, ಬಿಸ್ನೆಸ್ ಬ್ರ್ಯಾಂಡನ್ನು ಬಿಲ್ಡ್ ಮಾಡಿ ಮತ್ತು ಇದರಿಂದ ದುಡ್ಡನ್ನು ಸಂಪಾದಿಸಿ. ಸದ್ಯಕ್ಕೆ ಡಿಜಿಟಲ್ ಇನ್ಕಮನ್ನು ಜನ್ರೇಟ್ ಮಾಡೋದು ತುಂಬಾ ಸುಲಭವಾಗಿದೆ. ಸೊ ಇದರ ಬಗ್ಗೆ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಲನ್ನು ಕಲಿಯೋ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನ ಬಿಲ್ಡ್ ಮಾಡಿ ಮತ್ತು ರಿಯಲ್ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡಿ ಮತ್ತು ಸೇಫಾಗಿರಿ. ರೂಲ್ ನಂಬರ್ 5, ಕ್ರಿಯೇಟ್ ಅ ಲೀಗಲ್ ಶೀಲ್ಡ್. ಶ್ರೀಮಂತರಾಗಿರುವ ಜನ ಬರೀ ಸಂಪತ್ತನ್ನು ಕ್ರಿಯೇಟ್ ಮಾಡಲ್ಲ,
ಕ್ರಿಯೇಟ್ ಮಾಡಿರುವ ಸಂಪತ್ತನ್ನು ಎನಿ ಟೈಮ್ ಪ್ರೊಟೆಕ್ಟ್ ಕೂಡ ಮಾಡಿಟ್ಕೊಳ್ತಾರೆ. ಇದಕ್ಕಾಗಿ ಇವರು ಒಂದು ಲೀಗಲ್ ಶೀಲ್ಡನ್ನು ತಯಾರು ಮಾಡ್ತಾರೆ. ಶ್ರೀಮಂತರಾಗಿರುವ ಜನ ತಮ್ಮ ಇನ್ಕಮ್ ಸೋರ್ಸ್ಗಳನ್ನು, ಬಿಸ್ನೆಸ್ಸನ್ನು, ಪರ್ಸ್ನಲ್ ಪ್ರಾಪರ್ಟಿಗಳನ್ನು, ನೆಟ್ವರ್ತನ್ನು, ಅಸೆಟನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಒಂದು ಸರಿಯಾದ ಲೀಗಲ್ ಸ್ಟ್ರಕ್ಚರನ್ನು ಶುರು ಮಾಡ್ತಾರೆ. ಯಾವಾಗ ಇವರು 1 ಕೋಟಿಗಿಂತ ಜಾಸ್ತಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಾರೋ ಆವಾಗ ಇವರು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಶುರು ಮಾಡ್ತಾರೆ, NGOಗಳನ್ನು, ಪ್ರೈವೇಟ್ ಟ್ರಸ್ಟ್ಗಳನ್ನು ಶುರು ಮಾಡ್ತಾರೆ ಮತ್ತು ತಮ್ಮ ಪರ್ಸ್ನಲ್ ಅಸೆಟ್ಗಳನ್ನು, ಪ್ರಾಪರ್ಟಿಗಳನ್ನು ಎನಿ ಟೈಮ್ ಪ್ರೊಟೆಕ್ಟ್ ಮಾಡಿಕೊಂಡು ಇಟ್ಕೊತಾರೆ. ಸೊ ನೀವು ಕೂಡ ಯಾವಾಗ ಜಾಸ್ತಿ ದುಡ್ಡನ್ನು ಸಂಪಾದಿಸ್ತೀರೋ ಆವಾಗ ನೀವು ಕೂಡ ನಿಮ್ಮ ಪ್ರೊಟೆಕ್ಷನ್ಗಾಗಿ ಒಂದು ಲೀಗಲ್ ಶೀಲ್ಡನ್ನು ತಯಾರು ಮಾಡಲೇಬೇಕು. ಆದರೆ ಬಡವರಿಗೆ ಇದರ ಬಗ್ಗೆ ಯಾರೂ ಕೂಡ ಹೇಳಿಕೊಡಲ್ಲ. ಬಡವರಿಗೆ ಯಾರೂ ಕೂಡ ಕಂಪ್ನಿ ಸ್ಟ್ರಕ್ಚರ್ನ ಬಗ್ಗೆ, ಟ್ಯಾಕ್ಸ್ ಪ್ಲ್ಯಾನಿಂಗ್ನ ಬಗ್ಗೆ, ಅಸೆಟ್ ಪ್ರೊಟೆಕ್ಷನ್ನ ಬಗ್ಗೆ ಹೇಳಿಕೊಡಲ್ಲ. ಅದಕ್ಕಾಗಿಯೇ ಬಡವರಿಗೆ ಇದು ಗೊತ್ತಾಗಲ್ಲ. ಇವರು ದುಡ್ಡು ಸಂಪಾದಿಸಿದ್ರು ಕೂಡ ಇವರು ಮತ್ತೆ ಬಡವರಾಗ್ತಾರೆ. ಒಂದು ವೇಳೆ ನಿಮಗೆ ಇದರ ಬಗ್ಗೆ ಡೀಟೇಲ್ ಆಗಿ ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನೀವು ನಿಮ್ಮ ವೆಲ್ತನ್ನು, ಅಸೆಟ್ಗಳನ್ನು, ಪ್ರೈವೇಟ್ ಪ್ರಾಪರ್ಟಿಗಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಒಂದು ಲೀಗಲ್ ಶೀಲ್ಡನ್ನು ತಯಾರು ಮಾಡಿಟ್ಕೊಳ್ಳಿ. ರೂಲ್ ನಂಬರ್ 6, ಕ್ವೈಟ್ಲಿ ಮಾಸ್ಟರ್ ರೇರ್ ಸ್ಕಿಲ್ಸ್. ನೀವು ಸೈಲೆಂಟಾಗಿ ಯಾರಿಗೂ ಗೊತ್ತಾಗದಂತೆ ವ್ಯಾಲ್ಯೂಯಬಲ್ ಆಗಿರುವ ಸ್ಕಿಲ್ಗಳನ್ನು ಕಲೀರಿ. ಫಸ್ಟ್ ಲರ್ನ್ ದೆನ್ ಅರ್ನ್ ಅನ್ನೋ ಒಂದು ಸಿದ್ಧಾಂತವನ್ನು ಫಾಲೋ ಮಾಡಿ. ನೀವು ಚುಪ್ಚಾಪ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ಸೈಲೆಂಟಾಗಿಯೇ ದುಡ್ಡನ್ನು ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಪ್ರೊಸೆಸ್ ಯಾರಿಗೂ ಗೊತ್ತಾಗಬಾರ್ದು, ಬರೀ ನಿಮ್ಮ ಅಲ್ಟಿಮೇಟ್ ರಿಸಲ್ಟ್ಸ್ಗಳಷ್ಟೇ ಎಲ್ರಿಗೂ ಗೊತ್ತಾಗಬೇಕು. ಆ ರೀತಿ ಕೆಲಸ ಮಾಡಿ. ನಾನು ಅದನ್ನು ಕಲಿತಾ ಇದ್ದೀನಿ, ಇದನ್ನು ಕಲಿತಾ ಇದ್ದೀನಿ, ಅದನ್ನು ಮಾಡ್ತಾಯಿದ್ದೀನಿ, ಇದನ್ನು ಮಾಡ್ತಾಯಿದ್ದೀನಿ ಅಂತೆಲ್ಲ ಡಂಗೂರ ಸಾರಕ್ಕೆ ಹೋಗ್ಬಿಡಿ. ಏನು ಮಾಡೋದಿದೇನೋ ಅದನ್ನು ಮುಚ್ಕೊಂಡು ಗಪ್ಚುಪ್ಪಾಗಿ ಮಾಡಿ ಮತ್ತು ಜಾಸ್ತಿ ದುಡ್ಡನ್ನು ಸಂಪಾದಿಸಿ. ನಾಯ್ಸನ್ನು ಕಡಿಮೆ ಮಾಡಿಬಿಟ್ಟು ಸ್ಕಿಲ್ಗಳನ್ನು ಕಲಿಯೋದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸದ್ಯಕ್ಕೆ ಕಂಟೆಂಟ್ ಕ್ರಿಯೇಷನ್ಗೆ, ಫಿಲಮ್ ಮೇಕಿಂಗ್ಗೆ, ಸ್ಟೋರಿ ಟೆಲ್ಲಿಂಗ್ಗೆ, ಮಾರ್ಕೆಟಿಂಗ್ಗೆ ಜಾಸ್ತಿ ವ್ಯಾಲ್ಯೂ ಇದೆ ಮತ್ತು ಜಾಸ್ತಿ ಡಿಮ್ಯಾಂಡ್ ಇದೆ. ಸದ್ಯಕ್ಕೆ ಜಾಸ್ತಿ ಜನ ಇಂಟರ್ನೆಟ್ಟಲ್ಲೇ ತಮ್ಮ ಟೈಮನ್ನು ಸ್ಪೆಂಡ್ ಮಾಡೋದ್ರಿಂದ ಪ್ರತಿಯೊಂದು ಬಿಸ್ನೆಸ್ಗೆ, ಕಂಪನಿಗೆ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡಲೇಬೇಕಾಗತ್ತೆ, ಕಂಟೆಂಟ್ ಮಾರ್ಕೆಟಿಂಗನ್ನು ಮಾಡಲೇಬೇಕಾಗತ್ತೆ. ಸೊ ಅದಕ್ಕಾಗಿ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಅದಕ್ಕಾಗಿ ನೀವು ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು ಕಲೀರಿ, ಸ್ಮಾರ್ಟ್ಫೋನ್ ವಿಡಿಯೋ ಮೇಕಿಂಗನ್ನು, ಫಿಲಮ್ ಮೇಕಿಂಗನ್ನು ಕಲೀರಿ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲೀರಿ, ಕಂಟೆಂಟ್ ಕ್ರಿಯೇಷನನ್ನು ಕಲೀರಿ. ಈ ರೀತಿ ನಿಮಗೆ ಯಾವ ಸ್ಕಿಲ್ಗಳನ್ನು ಕಲಿಬೇಕನ್ಸುತ್ತೋ ಆ ಸ್ಕಿಲ್ಗಳನ್ನು ಕಲೀರಿ ಮತ್ತು ಸೈಲೆಂಟಾಗಿ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿ. ರೂಲ್ ನಂಬರ್ 7, ಸರೌಂಡ್ ಯುವರ್ ಸೆಲ್ಫ್ ವಿತ್ ದ ರೈಟ್ ಪೀಪಲ್. ನೀವು ಯೋಗ್ಯರಾಗಿರುವ ಜನರೊಂದಿಗೆ ದೋಸ್ತಿ ಮಾಡಿ. ಒಳ್ಳೆಯ ಜನರ ಜೊತೆಗೇ ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡಿ. ಯುವರ್ ಸರ್ಕಲ್ ಡಿಟರ್ಮೈನ್ಸ್ ಯುವರ್ ಸೀಲಿಂಗ್. ನೀವು ಎಂಥವರ ಜೊತೆಗೆ ಇರ್ತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿಗೆ ಹೋಗ್ತೀರಾ ಅಥವಾ ಇಲ್ಲಿಗೆ ಹೋಗ್ತೀರಾ ಅನ್ನೋದು ಡಿಸೈಡ್ ಆಗುತ್ತೆ. ನೀವು ಟಾಪ್ ಲೆವೆಲ್ಗೆ ಹೋಗಬೇಕಂತ ಅಂದ್ಕೊಂಡಿದ್ರೆ ರೈಟ್ ವ್ಯಕ್ತಿಗಳೊಂದಿಗೆ ದೋಸ್ತಿ ಮಾಡಿ. ನೀವು ಬ್ಯಾಡ್ ಹ್ಯಾಬಿಟ್ಸ್ಗಳಲ್ಲಿ ಮುಳುಗೋಗಿರುವವರ ಜೊತೆ ದೋಸ್ತಿ ಮಾಡಿದರೆ, ಟೈಮ್ ಪಾಸ್ ಮಾಡುವವರ ದೋಸ್ತಿ ಮಾಡಿದರೆ ನೀವು ಕೂಡ ಅವ್ರ ಥರನೇ ಆಗ್ತೀರಾ. ನೀವು ಕೂಡ ಲೈಫಲ್ಲಿ ಹಿಂದೆ ಉಳಿದು ಬಿಡ್ತೀರಾ. ಅದಕ್ಕಾಗಿ ನೀವು ಯಾರು ತಮ್ಮ ಲೈಫಲ್ಲಿ ಗ್ರೇಟ್ ಲೆವೆಲ್ಗೆ ಹೋಗಬೇಕಂತ ಇದ್ದಾರೆ, ಯಾರ ಹತ್ರ ಸಿಕ್ಕಾಪಟ್ಟೆ ನಾಲೆಜ್ ಇದೆ, ಯಾರು ನಿಮಗಿಂತಲೂ ಜಾಸ್ತಿ ಟ್ಯಾಲೆಂಟೆಡ್ ಆಗಿದ್ದಾರೆ, ಜಾಸ್ತಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂಥವರ ಜೊತೆಗೆ ದೋಸ್ತಿ ಮಾಡಿ, ಅಂಥವರಿಂದ ಕಲೀರಿ. ಯಾರು ನಿಮ್ಮ ಪ್ರೈವೇಸಿಯನ್ನು ಮತ್ತು ಗ್ರೋತನ್ನು ಪ್ರೊಟೆಕ್ಟ್ ಮಾಡ್ತಾರೋ ಅಂಥವರ ಜೊತೆಗೆ ದೋಸ್ತಿ ಮಾಡಿ. ಯಾರು ನಿಮ್ಮ ಲೈಫಲ್ಲಿ ನಿಮಗೆ ಮುಂದೆ ಹೋಗೋಕ್ಕೆ ಮೋಟಿವೇಟ್ ಮಾಡ್ತಾರೋ, ಸರಿಯಾದ ಒಂದು ದಾರಿಯನ್ನು ತೋರಿಸ್ತಾರೋ ಅಂಥವರ ಜೊತೆಗೆ ದೋಸ್ತಿ ಮಾಡಿ. ರೂಲ್ ನಂಬರ್ 8, ಮಾಸ್ಟರ್ ಯುವರ್ ಸೆಲ್ಫ್. ನೀವು ದುಡ್ಡನ್ನು ಮಾಸ್ಟರ್ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಮಾಸ್ಟರ್ ಮಾಡಿಕೊಳ್ಳಿ. ನೀವು ದುಡ್ಡನ್ನು ಕಂಟ್ರೋಲ್ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಕಂಟ್ರೋಲ್ ಮಾಡುವ ಕಲೆಯನ್ನು ಕಲಿತುಕೊಳ್ಳಿ. ನಿಮ್ಮ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡಿ, ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ಗಳನ್ನು ಕಂಟ್ರೋಲ್ ಮಾಡಿ ಮತ್ತು ದುಡ್ಡಿನ ವಿಚಾರದಲ್ಲಿ ಎನಿ ಟೈಮ್ ಯೋಚನೆ ಮಾಡಿಬಿಟ್ಟು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮೋಟಿವೇಶನ್ ಅನ್ನೋದು ಒಂದು ಟೆಂಪ್ರರಿ ಬಬಲ್ ಆಗಿದೆ. ಇದರ ಚಕ್ಕರ್ನಲ್ಲಿ ಬೆಳಕು ಹೋಗ್ಬಿಡಿ. ನೀವು ಸೆಲ್ಫ್ ಕಂಟ್ರೋಲನ್ನು ಗೇನ್ ಮಾಡಿ. ನೀವು ಡಿಸಿಪ್ಲಿನನ್ನು ಬಿಲ್ಡ್ ಮಾಡಿಕೊಳ್ಳಿ. ನೀವು ದುಡ್ಡನ್ನು ಕಂಟ್ರೋಲ್ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಕಂಟ್ರೋಲ್ ಮಾಡಿ. ಒಂದು ವೇಳೆ ನೀವು ನಿಮ್ಮನ್ನು ಕಂಟ್ರೋಲ್ ಮಾಡದೇ ಇದ್ದರೆ ದುಡ್ಡು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ನಿಮ್ಮನ್ನು ಬಡವನನ್ನಾಗಿಸುತ್ತೆ. ರೂಲ್ ನಂಬರ್ 9, ಬಿಲ್ಡ್ ಅ ಡೈನಾಸ್ಟಿ ಇನ್ ಸೈಲೆನ್ಸ್.
ಈ ಜಗತ್ತಿನಲ್ಲಿ ಯಾರೂ ಕೂಡ ನೀವು ಸಕ್ಸಸ್ಫುಲ್ ಆಗಲಿ, ನೀವು ಶ್ರೀಮಂತರಾಗಲಿ ಅಂಥೇಳಿ ಹಾರ್ಟ್ಲಿ ಬಯಸಲ್ಲ. ಎಲ್ಲರೂ ಕೂಡ ಸೈಲೆಂಟಾಗಿ ನಿಮ್ಮ ಮೇಲೆ ಹೊಟ್ಟೆ ಉರಿದುಕೊಳ್ತಾರೆ. ಅದಕ್ಕಾಗಿ ನೀವು ಸೈಲೆಂಟಾಗಿ ನಿಮ್ಮ ಸಂಪತ್ತಿನ ಸಾಮ್ರಾಜ್ಯವನ್ನು ಕಟ್ಟಿ ಏನು ಮಾಡೋದಿದೇನೋ ಅದನ್ನೆಲ್ಲವನ್ನು ಮುಚ್ಕೊಂಡು ಸೈಲೆಂಟಾಗಿಯೇ ಮಾಡ್ತಾಯಿರಿ. ಎಲ್ರಿಗೂ ಅಡ್ವಾನ್ಸ್ ಆಗಿ ಏನನ್ನ ಕೂಡ ಹೇಳಕ್ಕೆ ಹೋಗ್ಬಿಡಿ. ನೀವು ಮನೆ ತೊಗೊಳ್ಳೋರಿದ್ದೀರಪ್ಪ ಅಂತಂದರೆ ಮೊದಲು ಸೈಲೆಂಟಾಗಿ ದುಡ್ಡನ್ನು ಮಾಡಿ, ದುಡ್ಡನ್ನು ಸೇವಿಂಗ್ ಮಾಡ್ಕೊಳ್ಳಿ, ಮನೆಯನ್ನು ತೆಗೆದುಕೊಳ್ಳಿ. ಅದಾದ ನಂತರ ಜನರನ್ನು ಬರೀ ಊಟಕ್ಕೆ ಮಾತ್ರ ಕರೀರಿ. ನೀವು ಕಾರನ್ನು ತೆಗೆದುಕೊಳ್ಳೋರಿದ್ದೀರಪ್ಪ ಅಂತಂದರೆ ಅಡ್ವಾನ್ಸ್ ಆಗಿ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ಸೈಲೆಂಟಾಗಿ ಹೋಗಿ ಕಾರನ್ನು ಬುಕ್ ಮಾಡಿ. ಆವಾಗ ನಿಮಗೆ ಕಾರ್ ಡೆಲಿವರಿ ಸಿಗತ್ತೋ ಆವಾಗ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಈ ಥರ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸೈಲೆಂಟಾಗಿ ಮಾಡಿ. ಒಂದು ವೇಳೆ ನೀವು ಯಾವುದಾದ್ರೂ ಒಬ್ಬ ಪೆದ್ದು ಹುಡುಗಿಯನ್ನು ನಿಜವಾಗಿಯೂ ಪ್ರೀತಿಸ್ತಾ ಇದ್ದೀರಾ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಎಲ್ರಿಗೂ ಇದರ ಬಗ್ಗೆ ರಿವೀಲ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಈ ಹುಡುಗಿಯನ್ನು ಟೆಸ್ಟ್ ಮಾಡಿ, ಇವಳಿಗೆ ಸ್ವಲ್ಪ ಫ್ರೀಡಮನ್ನು ಕೊಡಿ, ಇವಳಿಗೆ ಸ್ವಲ್ಪ ಟೈಮನ್ನು ಕೊಡಿ. ಆಕೆ ತನ್ನ ಪ್ರೀತಿಯನ್ನು ಪ್ರೂವ್ ಮಾಡಲಿ. ಅದಾದ ನಂತರ ನೀವು ಅವಳ ಪ್ರೀತಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲರನ್ನ ಡೈರೆಕ್ಟಾಗಿ ಮದುವೆಗೇ ಕರೀರಿ. ಅಡ್ವಾನ್ಸ್ ಆಗಿ ಯಾರಿಗೂ ಕೂಡ ಏನನ್ನು ಕೂಡ ಹೇಳೋಕ್ಕೆ ಹೋಗ್ಬಿಡಿ. ಎಲ್ಲವನ್ನು ಕೂಡ ಸೈಲೆಂಟಾಗಿಯೇ ಮಾಡಿ. ಗೆಟಿಂಗ್ ಸಕ್ಸಸ್ಫುಲ್, ಗೆಟಿಂಗ್ ರಿಚ್ ಈಸ್ ಲೈಕ್ ಗೆಟಿಂಗ್ ಪ್ರೆಗ್ನೆಂಟ್. ಓನ್ಲಿ ಯು ನೋ ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಗಾಟ್ ಫಕ್ಡ್. ಲೈಫ್ ಇದೇ ಥರ ಇದೆ. ಅದಕ್ಕಾಗಿ ಅಡ್ವಾನ್ಸ್ ಆಗಿ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ. ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ನಾನು ಪ್ರೆಗ್ನೆಂಟ್ ಆಗಿರುವೆ, ಪ್ರೆಗ್ನೆಂಟ್ ಆಗೋಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇರುವೆ ಅಂಥೇಳಿ ಯಾರೂ ಹೇಳಲ್ಲ. ಅದೇ ಥರ ನೀವು ಕೂಡ ನಾನು ಶ್ರೀಮಂತನಾಗೋಕ್ಕೆ ಟ್ರೈ ಮಾಡ್ತಾ ಇರುವೆ, ಶ್ರೀಮಂತನಾಗೋಕ್ಕೆ ಎಫರ್ಟ್ ಹಾಕ್ತಾ ಇರುವೆ, ಇಷ್ಟು ದುಡ್ಡು ಸಂಪಾದಿಸ್ತಾ ಇರುವೆ, ಇನ್ವೆಸ್ಟ್ ಮಾಡ್ತಾ ಇರುವೆ ಅನ್ನೋದನ್ನೆಲ್ಲ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಸೈಲೆಂಟಾಗಿ ನಿಮ್ಮ ಸಂಪತ್ತಿನ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿ. ದುಡ್ಡನ್ನು ಸಂಪಾದಿಸೋದು, ಸಂಪತ್ತನ್ನು ಸೃಷ್ಟಿ ಮಾಡೋದು ಇದೊಂದು ಲಿಗಸಿಯಾಗಿದೆ. ಇದೇನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲ, ವಾಟ್ಸಪ್ ಸ್ಟೇಟಸ್ ಅಲ್ಲ. ಒಂದು ಮಾತನ್ನು ಎನಿ ಟೈಮ್ ನೆನಪಲ್ಲಿಟ್ಕೊಳ್ಳಿ. ಯಾವುದು ನಿಮಗೆ ಹೊರಗಡೆ ಈಸಿಯಾಗಿ ಕಾಣಿಸ್ತಾ ಇರುತ್ತೋ ಅದು ನಿಜವಾದ ಶ್ರೀಮಂತಿಕೆ ಆಗಿರಲ್ಲ, ಅದು ಅಸಲಿ ಸಂಪತ್ತಿ ಅಲ್ಲ. ಯಾವುದು ಮುಚ್ಚಿಟ್ಟಲ್ಪಟ್ಟಿರುತ್ತೋ ಅದೇ ನಿಜವಾದ ಶ್ರೀಮಂತಿಕೆ ಇರುತ್ತೆ, ಅದೇ ನಿಜವಾದ ಸಂಪತ್ತಿರುತ್ತೆ. ಅದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಮಾತ್ರ ಕಾಣುತ್ತೆ. ಅದಕ್ಕಾಗಿ ನೀವು ಈ 9 ಸೀಕ್ರೆಟ್ ರೂಲ್ಸ್ಗಳನ್ನು ಫಾಲೋ ಮಾಡಿ ಮತ್ತು ಸೈಲೆಂಟಾಗಿಯೇ ಶ್ರೀಮಂತರಾಗಿ. ಆಲ್ ದ ಬೆಸ್ಟ್.